ದೇವರಾಜ್ ಅರಸು ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಗೆ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ತಡರಾತ್ರಿ ವಾರ್ಡನ್ ವಿರುದ್ಧ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಸಿಡಿದೆದ್ದಿದ್ದು ಬಾಲಕಿಯರು ವಾರ್ಡನ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಾರ್ಡನ್ ಗಿರಿಜಾ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳು ತಡರಾತ್ರಿ ಪ್ರೊಟೆಸ್ಟ್ ನಡೆಸಲಾಗಿತ್ತು. ದೇವರಾಜ್ ಅರಸು ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಗೆ ವಿದ್ಯಾರ್ಥಿಗಳ ಆಕ್ರೋಶ ಹೊರಹಾಕಿದ್ದಾರೆ. ಉಪ್ಪು ಇಲ್ಲದ ಸೊಪ್ಪಿನ ಊಟ, ತರಕಾರಿ ಇಲ್ಲದ ಸಾರು, 15 ದಿನಕ್ಕೊಮ್ಮೆ ಶೌಚಾಲಯ ಕ್ಲೀನ್, ಕಸ ಬಳಿಯೋಕೆ ಒಂದು ಬಾರಿ ಇಲ್ಲ, ಸೊಳ್ಳೆ ಬತ್ತಿ ಇಲ್ಲ, ಸೋಪ್ ಕಿಟ್ ಇಲ್ಲ, ಬಳಸಲಿಕ್ಕೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ಸ್ನಾನ ಮಾಡದೆ ಕಾಲೇಜಿಗೆ ಹೋಗ್ತೀವಿ ಎಂದು ವಾರ್ಡನ್ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದಾರೆ ವಿದ್ಯಾರ್ಥಿಗಳು. ನೀರೆಲ್ಲ ಒಂದೊಂದು ಬಕೆಟ್ಗಳನ್ನು ತುಂಬಿಕೊಂಡು ಇಟ್ಕೋತ ಅಂದ್ರೆ ಒಂದು ಬಕೆಟ್ನ ಒನ್ ಡೇ ಮಾಡೋಕ್ಕಾಗುತ್ತೆ ಸರ್. ವಾಶ್ ಸುಮ್ಮನೆ ಇರಮ್ಮ ಸರ್ ಹಿಂಗೆ ಸುಮ್ಮನೆ ಇರೋ ಅಂದ್ರೆ ನಾವು ಏಟ್ ಸುಮ್ಮನೆ ಇರಬೇಕು ಸರ್. 80 ಮೇಡಮ್ 80 ಜನರನ್ನ ಯಾಕೆ ತಗೊಂಡ್ರಿ? 80 ಜನರನ್ನ ಯಾಕೆ ಮೇಲಾಧಿಕಾರಿಗಳು ಬಂದು ಬೋರ್ವೆಲ್ ಹಾಕ್ಸ್ಕೊಡ್ತೀವಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಅವ್ರ ಲೆವೆಲ್ ಅಲ್ಲಿ ಅವ್ರದೇ ಆದ ಒತ್ತಡಗಳು ಇರ್ತದೆ. ಇವತ್ತು ಬೆಳಿಗ್ಗೆಯಿಂದ ನಾನು ಒಂದು ವಾರದಿಂದ ನಾನು ಪರ್ಮಿಷನ್ ತಗೊಂಡಿರೋ ಎಲ್ಲ ಡಾಕ್ಯುಮೆಂಟ್ಸು ಮುನ್ಸಿಪಾಲಿಟಿ CMCಗೆ ಅಡ್ಡಾಡಿರೋದು, ಕನೆಕ್ಷನ್ ತಗೊಳಕ್ಕೆ ಓಡಾಡಿರೋದು ಎಲ್ಲಾನು ರೆಕಾರ್ಡ್ಸ್ ಇದೆ, ನಿಮಗೆ ತೋರಿಸ್ತೀನಿ ಫೈಲಲ್ಲಿ. ಹಂಗಲ್ಲ, ಎಲ್ಲರೂ ಸ್ಟ್ರಗಲ್ ಮಾಡ್ತಿರ್ತೀವಿ, ಬಟ್ ಇಮಿಡಿಯೇಟ್ ಆಗಲ್ಲ. ಅಂದರೆ ಅವ್ರು ಕನೆಕ್ಷನ್ ಕೊಡಲಿಕ್ಕೆ ಏನಂದ್ರು CMCದವರು, ಈಗ ನೀರೇ ಇಲ್ಲ ಮೇಡಮ್, ಸ್ವಲ್ಪ ವೇಟ್ ಮಾಡಿರಿ, ನಾಡ್ದು CMC ನೀರು ಬರ್ತವೆ, ನಮ್ಮ CMC ನೀರ್ ಮೇಲೆ ಡಿಪೆಂಡ್ ಆಗಬೇಡ್ರಿ, ಸ್ವಲ್ಪ ಬೋರ್ವೆಲ್ ಹಾಕ್ಸ್ಕೊಳ್ಳೋ ಕಡೆನೂ ಗಮನ ಕೊಡ್ರಿ ಅಂತ ಅವ್ರು ಅಂದ್ರು. ಕನೆಕ್ಷನ್ ಕೊಡ್ತಾನಂದಾರ, ನೀರಿಲ್ಲ ಇವತ್ತು. ನೀವು ಎರಡು ಕಡೆಯಿಂದ ಪ್ರಯತ್ನ ಮಾಡ್ತಿದ್ದೀರಲ್ವಾ, ಪರ್ಯಾಯವಾಗಿ ಟ್ಯಾಂಕರ್ ಮೂಲಕ ಹಸಿ ಕಾಣ್ತಿಲ್ವಾ? ಅವರು ಸದಾವತ್ತ ಅವರು ನೀರ್ ಜಗ್ಗಿ ಚಲ್ತಾರೆ, ಜಾರ್ಕೊಂಡು ಬೀಳ್ತಾರೆ. ದವಾಖಾನಿಗೆ ಎಷ್ಟು ಸಲ ಕರ್ಕೊಂಡೋಗಿದ್ರೆ ನಾನೇ ಅವ್ರು ಹೊಲಿಗೆ ಹಾಕ್ಸ್ಕಾಕ ಅವ್ರ ಅಲ್ಲ, ನಿಜವಾಗ್ಲೂ ಹೇಳ್ರಿ, ನೀವು ನೀರ್ ಜಗ್ಗಿ ಚಲ್ತೀರೇ ಇಲ್ಲ? ಜಗ್ಗಿ ಚಲ್ತೀರಿ, ಊಟದ ಸಮಸ್ಯೆ ಸರ್. ಅಡುಗೆ ಮಾಡ್ತಾರೆ ಸರ್, ಅದ್ರಾಗ ತರಕಾರಿನೂ ಹಾಕಲ್ಲ ಸರ್, ಏನು ಹಾಕಲ್ಲ, ಅದು ರುಚಿಕರವಾಗಿ ಮಾಡಲ್ಲ ಸರ್. ಅವರು ಅಡುಗೆ ಮಾಡ್ತಾರೆ ರೀ, ಅವರೇ ತಾವು ಮಾಡಿದ ಅಡುಗೆ ತಾವೇ ಊಟ ಮಾಡಲ್ಲ ಸರ್. ಅದನ್ನು ಮತ್ತು ಅದು ಶೌಚಾಲಯ ಸರ್ ಕ್ಲೀನೇ ಇಡಲ್ಲ. ಎಷ್ಟೋ ಒಂದು 15 ಡೇಸ್ ಹಂಗೆ ಕ್ಲೀನ್ ಮಾಡಿಸ್ತಾರೆ ಸರ್. ಇವಾಗೇ ನೋಡ್ರಿ ಎಷ್ಟು ದಬ್ಬಾಳಿಕೆ ಮಾಡಕೊಂತಾರೆ ನಮ್ಮ ಮೇಲೇ. ಬಾರ್ಗಿ ಸರ್, ಮೊನ್ನೆ ಸರ್ ಮ್ಯಾಮ ಬಸ್ ಕಸ ಬಳಕ ಬಾರ್ಗಿ ಇಲ್ಲ ರೀ ಅಂತಂದಿವಿ ಸರ್. ಅದನ್ನು ನೀವೇ ತಂದ್ಕೊಳ್ರಿ ಅಂತ, ನಾವೆಲ್ಲಿ ತಂದ್ಕೋಬೇಕು ಸರ್? ನಾವನ್ನ ಟ್ಯಾಂಕ್ಸ್ ಅದು ಕ್ಲೀನೇ ಮಾಡೋದು ಸರ್. ಅದು ನೀರು ನೋಡ್ರಿ ಸರ್ ಹೆಂಗಾಗೈತಿ, ಅದರಿಂದ ಸ್ನಾನ ಮಾಡಿದರೆ ನಮಗೆ ಎಷ್ಟೊಂದು ಇದಾಗ್ತಾವೆ ಸರ್. ಸೊಳ್ಳೆ ಬತ್ತಿಂದು ಇಲ್ಲ ಸರ್, ಏನೂ ಇಲ್ಲ ಸರ್. ಪರಿಹಾರ ಕಿಟ್ಸ್ ಇಲ್ಲ, ಶೌಚಾಲಯ ಒಂದು ಅದು ಏನು ಸೋಪಿನ ಕಿಟ್ ಬರುತ್ತೆ ಸರ್, ಅದನ್ನು ಕೊಡಲ್ಲ ಸರ್. ಲೈಟೂ ಇಲ್ಲ ಸರ್, ಜನ್ರೇಟರ್ನೂ ಇಲ್ಲ ಸರ್. ಓದಕ್ಕೆ ಹೆಂಗೆ ಓದಕ್ಕೆ ಬೇಕ್ರಿ? ಅದು ಓದೋದಿಲ್ರಿ ಸರ್. ಜಸ್ಟ್ ನೀರಿಂದ ಇಲ್ರಿ ಸರ್, ಕುಡಿಯೋಕ್ಕೂ ನೀರಿಲ್ಲ, ಬಳಸೋಕ್ಕೂ ನೀರಿಲ್ಲ. ಸ್ನಾನ ಮಾಡಾರ್ದಂಗೆ ಕಾಲೇಜಿಗೆ ಹೋಗ್ತೀವಿ ಸರ್ ನಾವು. ನೀರಿಲ್ಲ ಅಂದ್ರೆ ನಡಿತೈತಿ ಅನ್ಸರ್ ಎಲ್ಲದನ್ನು. ಚೆನ್ನಮ್ಮ ಸರ್.